ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಭಾನುವಾರ ಸ್ನೇಹಿತರೆ, ಯಾರೂ ಎದ್ದಿಲ್ಲ. ಇನ್ನು ನಾನು ಒಬ್ಬಳು ಬಿಟ್ಟರೆ ನನಗೆ ಕೆಲವೊಂದು ಸಾರಿ ಬೇಗ ಎಚ್ಚರ ಆಗ್ಬಿಡುತ್ತಲ್ಲ ಅಂದ್ಬಿಟ್ಟು ಎದ್ದು ಕೆಲಸ ಮಾಡಿ ಮತ್ತೆ ನಿದ್ದೆ ಬಂದರೆ ಮತ್ತೆ ಮಲಗಿರ್ತೀನಿ. ನಾನು ಹೇಳೋ ತನಕ ಬೇರೆಯವರೆಲ್ಲರೂ ಎದ್ಬಿಟ್ಟಿರ್ತಾರೆ. ಇವತ್ತು ನಾನು ನಾರ್ಮಲ್ ಟೈಮ್ಗೆ ಎದ್ದು ಸ್ವಲ್ಪ ಮನೆ ಕೆಲಸನ ಸೈಲೆಂಟಾಗಿ ಮಾಡ್ಕೊಳ್ತಾ ಇದ್ದೀನಿ, ಯಾರಿಗೂ ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳಿಬಿಟ್ಟು. ಹಬ್ಬದ ತಯಾರಿ ಅಥವಾ ಹಬ್ಬದ ಕ್ಲೀನಿಂಗು ಎಲ್ಲ ಆಯಿತಾ ಅಂತ ಕೇಳ್ತಾ ಇದ್ರಿ. ಹಬ್ಬದ ಕ್ಲೀನಿಂಗ್ ಅಂತೂ ಆಯಿತು ಸ್ನೇಹಿತರೆ, ಇನ್ನು ಕ್ಲೀನಿಂಗ್ ಅಂತ ಏನು ಮಾಡೋದು ಬಾಕಿ ಇಲ್ಲ. ನನಗೆ ಮೇನ್ ಆಗಿದ್ದಿದ್ದು ದೇವ್ರ ಮನೆ ಮತ್ತು ಕಿಚನ್. ಅದಾದಮೇಲೆ ಬಾಕಿದೆಲ್ಲನೂ ನೀವು ಹಾಲ್ ಮಾಡೋದನ್ನು ನೋಡಿದ್ರಿ, ರೂಮ್ ಮಾಡೋದನ್ನು ನೋಡಿದ್ರಿ. ಇನ್ನು ಒಂದು ರೂಮ್ ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡಿಲ್ಲ ಅಷ್ಟೇ. ಬಟ್ ಎಲ್ಲನೂ ಕೂಡ ಆಯಿತು. ಆ್ಯಂಡ್ ಧೂಳೇನು ಸ್ನೇಹಿತರೆ, 3 ದಿನಕ್ಕೊಂದ್ಸರಿ ಧೂಳು ಕೂರ್ತಾ ಇರುತ್ತೆ. ಅದನ್ನಂತೂ ಅವಾಗವಾಗ ಕ್ಲೀನ್ ಮಾಡ್ಕೊಳ್ತಾನೆ ಇರಬೇಕು. ಆ್ಯಂಡ್ ಇವತ್ತು ಸಂಡೇ ನಾನೇನು ಕ್ಲೀನಿಂಗ್ ತೊಗೊಳ್ತಾ ಇಲ್ಲ, ಸೆಲ್ಫ್ ಪ್ಯಾಂಪರಿಂಗ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ದಿನ ಆಯಿತು ನಾನು ವ್ಯಾಕ್ಸ್ ಮಾಡಿಕೊಂಡು. ನೀವು ಹೇಳ್ತೀರಾ ಕೆಲವೊಬ್ಬರು, ಲೈಕ್ ನೀವು ಪಾರ್ಲರಲ್ಲಿ ಮಾಡಿಸ್ಕೊಳ್ಳಿ, ಮನೇಲಿ ಮಾಡಿಕೊಂಡ್ರೆ ಸ್ಕಿನ್ ಲೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು. ನಾನು ಸುಮಾರು ವರ್ಷದಿಂದ ಮಾಡ್ಕೊಳ್ತಾ ಇದ್ದೀನಿ, ನನಗೆ ಆ ಥರ ಏನೂ ಫೀಲ್ ಆಗಿಲ್ಲ. ಅದಕ್ಕೆ ನಾನು ಮನೇಲೇ ಮಾಡ್ಕೊಳ್ತೀನಿ. ಐ ಆಮ್ ಕಂಫರ್ಟಬಲ್ ಅಟ್ ಹೋಮ್. ಹೊರಗಡೆ ಹೋಗೋದಕ್ಕಿಂತ ತುಂಬ ಈಸಿಯಾಗಿ ವಿತಿನ್ ಹಾಫ್ ಆನ್ ಅವರ್ ನನಗೆ ಹ್ಯಾಂಡ್ ಆ್ಯಂಡ್ ಲೆಗ್ ಎರಡೂ ಮಾಡ್ಕೊಳ್ಬೇಕು ಅಂದರೆ 1 ಅವರಲ್ಲಿ ಮುಗ್ದೋಗುತ್ತೆ. ಇದು ಹಾಟ್ ವ್ಯಾಕ್ಸ್, 1/4 kgದು 1/2 kgದು ಡಬ್ಬ ಸಿಗುತ್ತೆ. ಅದನ್ನು ತಂದು ಇಟ್ಕೊಂಡು ಸ್ಟ್ರಿಪ್ಸ್ ತೊಗೊಂಡು ಇಟ್ಕೊಂಡ್ರೆ ಒಂದು ಸಾರಿ ತೊಗೊಂಡ್ರೆ ಸುಮಾರು ತಿಂಗಳುಗಟ್ಟಲೆ ಯೂಸ್ ಮಾಡ್ಬೋದು. ಹೆಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ನೇಹಿತರೆ ಭಾನುವಾರ, ಇವತ್ತು ಫ್ರೆಂಡ್ಶಿಪ್ ಡೇ ಕೂಡ. ಸೊ ಇವತ್ತೊಂದು ಪೋಸ್ಟ್ ಕೂಡ ಕ್ರಿಯೇಟ್ ಮಾಡಿದ್ದೆ, ಆದ್ರೂ ಈಗ ವಿಶ್ ಮಾಡ್ತಾ ಇದ್ದೀನಿ. ಬಟ್ ಈ ವ್ಲಾಗು ಸ್ವಲ್ಪ ನಿಧಾನಕ್ಕೆ ಬರುತ್ತೆ, ಅಂದರೆ ಆಬ್ವಿಯಸ್ಲಿ ಫ್ರೆಂಡ್ಶಿಪ್ ಡೇ ಆದಮೇಲೆ ಬರುತ್ತೆ. ನಾನು ನಿಮ್ಮ ಎಲ್ಲರನ್ನೂ ಕೂಡ ನಾನು ಸ್ನೇಹಿತರು ಅಂತಾನೆ ಅಂದ್ಕೊಂಡಿರೋದು, ನಾನು ಹಾಗೆ ಕೂಡ ಸ್ಟಾರ್ಟ್ ಮಾಡೋದು ಅಲ್ವಾ. ಹಾಗಾಗಿ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಸ್ನೇಹಿತರೆ. ಈಗ ನಾನು ಸೀರೆ ಉಟ್ಕೊಂಡು ರೆಡಿ ಆಗಿದ್ದೀನಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂತ. ದುರ್ಗಾದೇವಿ ದೇವಸ್ಥಾನ ಇದೆ ವಿದ್ಯಾರಣ್ಯಪುರದಲ್ಲಿ. ಅಲ್ಲಿ ಇವತ್ತು ಹಾಲು ಬಿಂದಿಗೆ ಅಭಿಷೇಕ. ನಾವು ಲಾಸ್ಟ್ ಇಯರ್ ಕೂಡ ಹೋಗಿದ್ವಿ, ನೆನಪಿದೆಯಾ? ಫುಲ್ ಡೀಟೇಲ್ ಆಗಿ ಹೇಳಿದ್ದೆ. ಸೊ ಈ ವರ್ಷ ಕೂಡ ಇವತ್ತೊಂದು ದಿನ ಬಿದ್ದಿದೆ, ಹೋಗೋಣ ಅಂತ ಹೇಳಿ ರೆಡಿ ಆಗಿದ್ದೀವಿ. ತಿಂಡಿ ಆಗಿಲ್ಲ, ಭಾನುವಾರದ ಸ್ಪೆಷಲ್ಲು ಗಂಜಿ ಮತ್ತು ಮೆಂತೆ ಮುದ್ದೆ ಮಾಡಿದ್ದೀವಿ. ತಿಂಡಿಗೆ ಅರ್ಧ ರೆಡಿ ಮಾಡಿದ್ದೀನಿ, ಬಂದ ಮೇಲೆ ಇನ್ನು ಸ್ವಲ್ಪ ಕಂಟಿನ್ಯೂ ಮಾಡಬೇಕು. ಓಕೆ ಬನ್ನಿ ಸ್ನೇಹಿತರೆ, ಹೋಗಿ ಬರೋಣ. नारायण तुळजाबाई ಮಕ ನಕ್ಷತ್ರ, ಸ್ವಾತಿ ನಕ್ಷತ್ರ, ಹಾಲು ಬಿಂದಿಗೆ ಅಭಿಷೇಕ ಅಂದರೆ ಇದು ಏನು ಚೊಂಬಿದೆ ಅಲ್ವಾ, ಚೊಂಬಲ್ಲಿ ಏನು ಹಾಲು ಕೊಟ್ಟಿದ್ದಾರೋ ಅದನ್ನು, ಆ ಚೊಂಬನ ಬಿಂದಿಗೆ ಅನ್ನೋದು ಮತ್ತು ಹಾಲು, ಅದರಲ್ಲಿ ನಾವು ಅಲ್ಲಿ ಅರ್ಚಕರು ಇರ್ತಾರೆ, ಅವ್ರ ಕೈ ಕೊಟ್ಟರೆ ಅಭಿಷೇಕ ಮಾಡ್ತಾರೆ. ಹಾಲು ಅವರೇ ಕೊಡ್ತಾರೆ, ಚೊಂಬು ಕೂಡ ಅವರೇ ಕೊಡ್ತಾರೆ. ಚೊಂಬು ಬೇಡ ನಮಗೆ ಅಂದರೆ ಬರೀ ಹಾಲಿಗೆ ಬೇರೆ ಟಿಕೆಟ್ ಫೇರ್ ಇರುತ್ತೆ, ಚೊಂಬು ವಿತ್ ಚೊಂಬು ಬೇರೆ ಟಿಕೆಟ್ ಫೇರ್ ಇರುತ್ತೆ. ಈಗ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಅಲ್ಲಿ ನೋಡ್ಬೋದು ನೀವು, ಪ್ರಸಾದ ಕೂಡ ಕೊಟ್ಟಿದ್ದಾರೆ, ರೈಸ್ ಕೊಟ್ಟಿದ್ದಾರೆ. ಅದು ಸಾಕಾಗೋದಿಲ್ಲ, ಹಾಗಾಗಿ ತಿಂಡಿಗೂ ಕೂಡ ಪ್ರಿಪರೇಷನ್ ಶುರು ಮಾಡಿದ್ದೀನಿ. ಚಟ್ನಿ ಮಾಡಿ ಇಟ್ಟಿದ್ದೆ ಹೋಗೋ ಮುಂಚೆನೆ, ಪಲ್ಯ ಮಾಡಿರಲಿಲ್ಲ. ಇವತ್ತು ದೋಸೆ ಮಾಡ್ತಾ ಇದ್ದೀನಿ. ದೋಸೆ ಜೊತೆ ಬೇರೆ ದಿನ ಆದರೆ ಜಸ್ಟ್ ಚಟ್ನಿ ಮಾಡ್ತೀನಿ. ಇವತ್ತು ರಜಾ, ಭಾನುವಾರದ ದಿನ, ಅದಕ್ಕೆ ಸ್ವಲ್ಪ ಸ್ಪೆಷಲ್ ಅಂದ್ಬಿಟ್ಟು ಪಲ್ಯ ಕೂಡ, ಆಲೂಗೆಡ್ಡೆ ಪಲ್ಯನೂ ಮಾಡ್ತಾ ಇದ್ದೀನಿ. ನಾನು ಕಾಸ್ಟ್ ಐರನ್ ತವ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಇದು ಸೆಟ್ ಆಗಿದೆ. ಮೊದಲು ನಾನು ತೊಗೊಂಡಾಗ ಇದು ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ, ಕ್ಲೀನ್ ಮಾಡೋದು ಮತ್ತು ಆಯಿಲ್ ಅಪ್ಲೈ ಮಾಡಬೇಕು, ಮೇಂಟೈನ್ ಕಷ್ಟ ಅನ್ನಿಸ್ತಾ ಇತ್ತು. ಬಟ್ ಇವಾಗ ಆ ಥರ ಏನೂ ಅನಿಸಲ್ಲ. ನಾನು ಎವ್ರಿ ಟೈಮ್ ದೋಸೆ ಮಾಡಿದಾಗ ಅದನ್ನು ಸೋಪ್ ಹಾಕಿ ಸ್ಕ್ರಬ್ ಮಾಡೋದಿಲ್ಲ. ಜಸ್ಟ್ ಟಿಶ್ಯೂ ತೊಗೊಂಡು ಅದು ಬಿಸಿ ಇದ್ದಾಗಲೇ ಆಫ್ ಮಾಡಿಬಿಟ್ಟು ತಕ್ಷಣಕ್ಕೇ ಒಂದು ಟಿಶ್ಯೂಯಿಂದ ಒರೆಸ್ಕೊಂಡು ಬಿಡ್ತೀನಿ. ಅಥವಾ ಅದ್ರ ಮೇಲೆ ಏನಾದರೂ ರೆಸಿಡ್ಯೂ ಇದೆ ದೋಸೆ ಇದು ಅನ್ನೋ ಹಾಗಿದ್ರೆ ಒಂದು ಸ್ವಲ್ಪ ಹೊತ್ತು ನೀರು ಹಾಕಿಬಿಟ್ರೆ ಆ ರೆಸಿಡ್ಯೂ ಎಲ್ಲನೂ ಬಂದ್ಬಿಡುತ್ತೆ. ಆಮೇಲೆ ಅದನ್ನು ಡ್ರೈ ಮಾಡಿ ಎತ್ತಿಟ್ಕೊಳ್ತೀನಿ. ತುಂಬ ಎಣ್ಣೆ ಜಮಾ ಆಗಿದೆ ಲಾಸ್ಟಲ್ಲಿ, ಕೊನೆಯಲ್ಲಿ
ಮಧ್ಯ ಎಣ್ಣೆ ಹಚ್ತೀವಲ್ವ, ಅದು ಎಂಡುಗೊಟ್ಟೋಗುತ್ತೆ. ಆಗ ಮಾತ್ರನೇ ನಾನು ಅದನ್ನು ಸ್ಕ್ರಬ್ ಮಾಡಿ ಮತ್ತೆ ಆಯಿಲಿಂಗ್ ಮಾಡಿ ಎತ್ತಿಟ್ಕೊಳ್ತೀನಿ. ಹೋಗಿ ಬಂದ್ವಿ ಸ್ನೇಹಿತರೆ, ಚೆನ್ನಾಗಾಯ್ತು. ಒಂಥರ ಅಭಿಷೇಕ ಮಾಡ್ತಾ ಇದ್ರೆ ಮೇಲ್ಗಡೆಯಿಂದ ಹಾಲು ಕಾಲು ತನಕನೂ ಬರ್ತಾ ಇತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅವರು ಇವತ್ತು ಅಭಿಷೇಕ ಎಲ್ಲಾನು 3 ಗಂಟೆ ತನಕ ಸ್ಟಾಪ್ ಆಗುತ್ತೆ. ಬೆಳಿಗ್ಗೆ 6 ಗಂಟೆಯಿಂದ ಶುರು ಆಗಿರೋದು 3 ಗಂಟೆ ತನಕ ಕಂಟಿನ್ಯೂಸ್ ಆಗಿ ಬಾಗಿಲು ಮುಚ್ಚಿದಾಗೇನೆ ಮಾಡ್ತಾರೆ. ಅದಾದಮೇಲೆ ಮುಚ್ಚಿಬಿಡ್ತಾರಂತೆ. ಸಂಜೆ ಮತ್ತೆ 6-6:30ಗೆ ಓಪನ್ ಮಾಡಿ ಅವಾಗ ಎಲ್ಲ ಅಲಂಕಾರ ಮಾಡಿರ್ತಾರಂತೆ. ಸೊ ಇವತ್ತು ಏನು ಸ್ಪೆಷಲು ನಾನು ಅದನ್ನು ನೋಡಲೇ ಇಲ್ಲ. ರಾಜೇಶ್ ಹೋಗಬೇಕು ಈ ಥರ ಇದೆಯಂತೆ ಅಂತ ಹೇಳಿದ್ರು. ಹಾಂ ಸರಿ ಹೋಗಿ ಬಂದೆ. ಲಾಸ್ಟ್ ಇಯರ್ ಹೋಗಿದ್ವಲ್ಲ ನಾವು, ಹೋದ ವರ್ಷ ಯಾವ ಟೈಮ್ಗೆ ಹೋಗಿದ್ವೋ ಏನೋ, ಬಟ್ ತುಂಬಾ ಹತ್ತಿರದಿಂದ ಬಿಟ್ಟಿದ್ರು. ಕ್ಯೂ ರಶ್ಶು ಆ ಥರ ಏನೂ ಇರಲಿಲ್ಲ. ಬಟ್ ಈ ಸಾರಿ ಅಲ್ಲಿ ನಿಂತ್ಕೊಂಡ್ಮೇಲೆ ಹೊರಗಡೆ ಬರೋ ತನಕ 1 ಅವರ್ ಆಯಿತು. ಇವತ್ತು ಸಂಜೆ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಏನಾಯಿತು, ನಾವು ಲಾಸ್ಟ್ ವೀಕು ಡಿಮಾರ್ಟ್ಗೆ ಹೋಗಿದ್ವಿ ಅಲ್ವಾ, ಅವತ್ತು ಹೊರಗಡೆಯಿಂದನೇ ಊಟ ಮಾಡಿ ಬಂದ್ವಿ. ಬರಬೇಕಾದ್ರೆ ಅವತ್ತು ನಾವು ಹೊರಗಡೆ ಊಟ ಮಾಡೋ ಪ್ಲ್ಯಾನ್ ಇರಲಿಲ್ಲ. ಮಾರನೇ ದಿನ ನಾವು ಒಂದು ರೆಸ್ಟೋರೆಂಟ್ಗೆ ಹೋಗಬೇಕಿತ್ತು. ಅದು ರಾಜೇಶು ತುಂಬ ದಿನದಿಂದನೂ ಅಲ್ಲಿಗೆ ಹೋಗಬೇಕು ಅಂತ ಇದ್ರು. ಅದಕ್ಕೆ ಭಾನುವಾರಕ್ಕೆ ಫಿಕ್ಸ್ ಮಾಡಿದ್ವಿ. ಸ್ವಲ್ಪ ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಹೊರಟ್ಬಿಟ್ಟು ಅಲ್ಲೆಲ್ಲ ಸುತ್ತಾಡಿಕೊಂಡು ಆಮೇಲೆ ನೋಡಿಕೊಂಡು ಬರೋಣ, ಊಟ ಮಾಡಿ ಬರೋಣ ಅಲ್ಲೇ ಅಂದ್ಬಿಟ್ಟು. ನೋಡಿದ್ರೆ ಲಾಸ್ಟ್ ವೀಕು ನಾನು ಹೊರಗಡೆ ಊಟ ಮಾಡಿದ್ವಲ್ಲ ಸ್ಯಾಟರ್ಡೆ, ಅದಕ್ಕೆ ಮತ್ತೆ ಭಾನುವಾರನೂ ಹೊರಗಡೆನ ಬೇಡ, ಇಟ್ಸ್ ನಾಟ್ ಗುಡ್ ಅಂದ್ಬಿಟ್ಟು ನಾನೇ ಪೋಸ್ಟ್ಪೋನ್ ಮಾಡ್ತೆ. ನೆಕ್ಸ್ಟ್ ವೀಕ್ ಪಕ್ಕ ಹೋಗೋಣ ಅಂದ್ಬಿಟ್ಟು. ಅದಕ್ಕೆ ಇವತ್ತು ಹೋಗಲೇಬೇಕು. ಸಾನುಗೆ ಹುಷಾರಾಗಿದ್ದಾಳೆ. ಅಂದರೆ ನೆನ್ನೆ ಸ್ವಲ್ಪ ಜಾಸ್ತಿ ಇದೆ ಜ್ವರ ಅಂತ ಅನ್ನಿಸ್ತು, ಬಟ್ ಇವತ್ತು ಬೆಳಿಗ್ಗೆಯಿಂದ ಕಂಟ್ರೋಲಲ್ಲಿದೆ. ಮತ್ತೆ ನಾನು ನೆಕ್ಸ್ಟ್ ವೀಕ್ ಅಂದರೆ ಬೇಜಾರು ಮಾಡಿಕೊಂಡ್ಳು. ಅದಕ್ಕೆ ರಾಜೇಶ್ ನಾನ್ ವೆಜ್ ಏನು ಇಲ್ವಲ್ಲ, ವೆಜ್ ತಾನೇ, ಏನಾಗಲ್ಲ ಹೋಗಿ ಬರೋಣ, ಸ್ವಲ್ಪ ಲಿಮಿಟಾಗಿ ತಿಂದರೆ ಆಯಿತು. ಇಲ್ಲ ಅಂದರೆ ಸುಮ್ಮನೆ ಬೇಜಾರು ಮಾಡ್ಕೊಳ್ತಾಳೆ. ಮತ್ತೆ ಎಷ್ಟು ದಿನದಿಂದ ಪೋಸ್ಟ್ಪೋನ್ ಮಾಡ್ತಾನೆ ಇದ್ದೀವಿ, ಬೇಡ ಬಾ ಅಂದಿದ್ದಾರೆ. ಸೊ ಬನ್ನಿ ಸಂಜೆ ಹೊರಗಡೆ ಹೋಗೋಣ. ಒಂದು ನ್ಯೂ ಎಕ್ಸ್ಪೀರಿಯನ್ಸು, ಯಾಕೆ ಏನು ಅಂತ ನಿಮಗೆ ಸಂಜೆ ತಿಳಿಸ್ತೀನಿ. ಹೀಗೆ ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಮಾಡೋಣ ಅಂದ್ಕೊಂಡೆ. ಆಮೇಲೆ ಕಾಲಲ್ಲಿ ಡೆಡ್ ಸ್ಕಿನ್, ಇದನ್ನು ನಾವು ಒಂದು ಬಕೆಟ್ ನೀರು ತೊಗೊಂಡು ಅದರ ಸ್ವಲ್ಪ ಶ್ಯಾಂಪು ಹಾಕಿ ಉಪ್ಪು ಹಾಕಿ ಕಾಲನ್ನು ನೆನೆಸ್ಕೊಂಡು ಆಮೇಲೆ ಅದನ್ನು ಸ್ಕ್ರಬ್ ಮಾಡಿ ತೆಗಿಬೇಕಾಗತ್ತೆ. ಅದು ನನಗೆ ಇವಾಗ ಮಾಡೋದಕ್ಕೆ ಮನಸ್ಸಿರಲಿಲ್ಲ. ಅದಕ್ಕೆ ಏನು ಮಾಡಿದೆ, ನನ್ನ ಹತ್ರ ಈ ಅಗಾರೋದು ಸೆಟ್ ಇತ್ತು, ಮೆನಿಕ್ಯೂರ್ ಪೆಡಿಕ್ಯೂರ್ ಸೆಟ್ ಇದು. ಇದರಲ್ಲೂ ಕೂಡ ನಾವು ಕಾಲು ಒದ್ದೆ ಮಾಡ್ದ ಹಾಗೇ ಡ್ರೈಯಲ್ಲಿ ಕ್ಲೀನ್ ಮಾಡ್ಕೊಳ್ಬೋದು. ಯೂಶಲಿ ಇದು ನಮಗೆ ಮೆನಿಕ್ಯೂರ್ ಪೆಡಿಕ್ಯೂರ್ ಮಾಡೋದಕ್ಕೆ ಫುಲ್ ಸೆಟ್ ಇರುತ್ತೆ. ಬಟ್ ನಾನು ಇವತ್ತು ಬರೀ ಆ ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಅಟ್ಯಾಚ್ಮೆಂಟ್ ನಾನು 2 ಯೂಸ್ ಮಾಡ್ತಾ ಇದ್ದೀನಿ. ಈ ಎಸ್ಪೆಷಲಿ ಈ ಬೆಟ್ಟಗಳ ಮಧ್ಯ ನಾವು ಸ್ಕ್ರಬ್ ಮಾಡೋಕ್ಕೂ ಆಗೋದಿಲ್ಲ. ಸೊ ಇದು ನನಗೆ ತುಂಬಾ ಈಸಿ ರಿಮೂವ್ ಮಾಡೋದಕ್ಕೆ. ಅದಾದಮೇಲೆ ಈ ಹೀಲ್ ಕಡೆ ಜಾಸ್ತಿನೇ ಸ್ವಲ್ಪ ಇದೆ ಅಂತ ಅನ್ನಿಸ್ತು. ಇದೊಂಥರ ಮಾರ್ಬಲ್ದು ಕಲ್ಲು ಥರ ಇದೆ ಆ್ಯಂಡ್ ಸ್ವಲ್ಪ ರಫ್ ಕೂಡ ಇದೆ. ಅದಕ್ಕೆ ಇದರಲ್ಲಿ ಚೆನ್ನಾಗಿ ಹೋಗ್ತಾ ಇತ್ತು. ನೀವು ನೋಡ್ಬೋದು ಅಲ್ಲಿ ಹೇಗೆ ಸ್ವಲ್ಪ ಎಗ್ಗುತ್ತಾ ಇದೆ ಅಂದ್ಬಿಟ್ಟು, ಆ ಸ್ಕಿನ್ನು ಪುಡಿ ಪುಡಿ ಆಗಿಬಿಟ್ಟು ಹೇಗೆ ಅದು ಗಾಳಿಯಲ್ಲಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಚೆನ್ನಾಗಿದೆ. ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ಸ್ನೇಹಿತರೆ. ಮಾಲ್ ಆಫ್ ಏಷ್ಯಾ, ಫೀನಿಕ್ಸ್ ಮಾಲ್ ಏಷ್ಯಾಸ್ ಬಿಗ್ಗೆಸ್ಟ್ ಮಾಲ್ ಅಂತಾನು ಹೇಳ್ತಾರೆ. ಇಲ್ಲಿ ಎಲ್ಲ ಬ್ರ್ಯಾಂಡಿನ ಅಂಗಡಿಗಳಿದೆ. ಇನ್ನು ಕೆಲವೊಂದು ಓಪನ್ ಆಗೋದ್ರಲ್ಲೇ ಇದೆ. ಓಕೆ, ಬಟ್ ಹೊರಗಡೆ ಚೆನ್ನಾಗಿದೆ. ಹಿಂದೆ ಒಂಥರ ಇದೆ, ಮುಂದೆ ಕೂಡ ಒಂಥರ ಇದೆ. ನಾವು ಮೊದಲು ಹಿಂದೆ ಬಂದಿದ್ವಿ, ಈಗ ಮುಂದೆ ಬಂದ್ವಿ. ಮುಂದೆ ಇಲ್ಲಿ ಫೌಂಟೇನ್ ಎಲ್ಲ ಇದೆ, ಮ್ಯೂಸಿಕ್ ಹಾಕಿರ್ತಾರೆ, ಒಂಥರ ಮ್ಯೂಸಿಕಲ್ ಫೌಂಟೇನು. ಕೂತ್ಕೊಂಡು ಟೈಮ್ ಪಾಸ್ ಮಾಡೋದಕ್ಕಂತೂ ತುಂಬ ಚೆನ್ನಾಗಿದೆ. ಒಂದೇ ಒಂದು ಪ್ರಾಬ್ಲಮ್ ಏನಂದರೆ ಇಲ್ಲಿ ಕೂತ್ಕೊಳ್ಳೋದಕ್ಕೆ ಜಾಗ ಮಾಡಿಲ್ಲ ಅವರು. ಹಿಂದಗಡೆ ಕೂತ್ಕೊಳ್ಳೋದಕ್ಕೆ ಜಾಗ ಇದೆ, ಮುಂದೆ ಕೂತ್ಕೊಂಡ್ರೆ ಅವರು ಏಳಿಸ್ತಾರೆ. ಬಟ್ ಒಂಥರ ನಿಮಗೆ ತುಂಬ ಬೇಜಾರಾಯಿತು, ಮನೇಲಿ ಇದ್ದು ಬೇಜಾರಾಯಿತು, ಅಥವಾ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂದಾಗ ಈ ಪ್ಲೇಸಿಗೆ ಬರ್ಬೋದು. ಅಂದರೆ ಬರೀ ಶಾಪ್ ಮಾಡೋದಕ್ಕೆ ಅಂತಲೇ ಅಲ್ಲ, ತುಂಬ ಚೆನ್ನಾಗಿದೆ ನೋಡೋದಕ್ಕೆ, ತಿರುಗಾಡೋದಕ್ಕೆ, ವಾಕಿಂಗು ಆಗುತ್ತೆ, ಹಾಗೆ ನಮಗೊಂಥರ ರಿಫ್ರೆಶ್ ಕೂಡ ಫೀಲ್ ಆಗುತ್ತೆ. ತುಂಬ ಫ್ಲೋರ್ಸ್ ಇದೆ ಇಲ್ಲಿ. ನಾನು 3-4 ಫ್ಲೋರ್ಸ್ ಇರಬೇಕು. ನಾನು ಏನು ಶಾಪಿಂಗ್ ಮಾಡಿಲ್ಲ, ಎಲ್ಲ ಶಾಪಿಂಗು ಇವಾಗ ತಾನೇ ಮ್ಯಾಕ್ಸಲ್ಲೂ ಮಾಡಿದ್ದೆ. ಸಾನುಗೆ ಇಲ್ಲಿ ಹೋದ ಸಾರಿ ಬಂದಾಗ ಝಾರಾ ಇತ್ತು, H&M ಇತ್ತು, H&Mಲ್ಲಿ ಶಾಪಿಂಗ್ ಮಾಡಿದ್ದೆ.
ಈ ಸರಿ ಯಾವ ಅಂಗಡಿ ಒಳಗಡೆನೂ ಹೋಗಿಲ್ಲ ಸ್ನೇಹಿತರೆ. ನಾನು ಡೈರೆಕ್ಟ್ ಹೊರಗಡೆ ಎಲ್ಲ ಸುತ್ತಾಡಿದ್ವಿ. ಮಾಲಲ್ಲಿ ಕೆಳಗಡೆಯಿಂದ ಮೇಲ್ಗಡೆ ಬರೋ ತನಕನೇ ಸಾಕಾಗತ್ತೆ, ಅಷ್ಟು ದೊಡ್ಡದಿದೆ. ಓಕೆ, ಅಲ್ಲಿಂದ ಈಗ ನಾವು ಫುಡ್ ಕೋರ್ಟಿಗೆ ಬರ್ತಾ ಇದ್ದೀವಿ. ಫುಡ್ ಕೋರ್ಟಿಗೆ ಬಂದು ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಫುಡ್ ಕೋರ್ಟಲ್ಲಿ ಸಾನು ಅವ್ರಿಗೆ ವ್ಯಾಫಲ್ ತೆಗೆಸ್ಕೊಟ್ಟಿದ್ದಾರೆ ರಾಜೇಶ್. ಅದನ್ನು ಎಂಜಾಯ್ ಮಾಡ್ತಾ ಇದ್ದೀವಿ ಒಂದು ಹಾಫ್ ಆನ್ ಅವರ್ ಕೂತ್ಕೊಂಡು. ಆಮೇಲೆ ನಾವಿಲ್ಲಿ ಯಾಕೆ ಬಂದಿರೋದು, ಮೇನ್ ಉದ್ದೇಶನೇ ಬೇರೆ. ನಾವಿಲ್ಲಿ ಒಂದು ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಬಂದಿರೋದು. ಹೋದ ಸಾರಿ ಬಂದಾಗ ನೋಡಿದ್ವಿ, ಬಟ್ ಅವಾಗ ಹೋಗೋದಕ್ಕಾಗಿರ್ಲಿಲ್ಲ. ಈ ಸಾರಿ ಹೋಗೋಣ, ಇಲ್ಲಿಗೆ ಹೋಗಬೇಕು ರೆಸ್ಟೋರೆಂಟ್ಗೆ ಅಂತ ನಾವು ಬಂದಿರೋದು. ಏನು ಸ್ಪೆಷಲ್ ಅಂತ ತಿಳಿಸ್ತೀನಿ. ಈಗ ಬಂದಿದ್ದೀವಿ, ನಾವು ಯಾವ ರೆಸ್ಟೋರೆಂಟಿಗೆ ವಿಸಿಟ್ ಮಾಡಬೇಕಿತ್ತು ಅದು. ಇದರ ಹೆಸರು ಪ್ಲಾಕಾ ಅಂತ ಹೇಳಿಬಿಟ್ಟು ಬೈ ಅಜಯ್ ಚೋಪ್ರಾ. ಅಂದರೆ ಹೀ ಈಸ್ ಅ ಸೆಲೆಬ್ರಿಟಿ ಶೆಫ್, ಮಾಸ್ಟರ್ ಶೆಫ್ ಇಂಡಿಯಾಲೂ ಕೂಡ ಅವರು ಜಡ್ಜ್ ಆಗಿದ್ರು. ಸೊ ನಾವು ಒಂದು ಸಾರಿ ನಾರ್ಮಲ್ ರೆಸ್ಟೋರೆಂಟ್ಗೂ ಈ ಸೆಲೆಬ್ರಿಟಿ ಶೆಫ್ಗಳ ರೆಸ್ಟೋರೆಂಟ್ಗೂ ಹೇಗಿರುತ್ತೆ, ಲೈಕ್ ಆ್ಯಂಬಿಯನ್ಸ್ ಆಗಿರ್ಬೋದು, ಅವರ ಮೆನ್ಯೂ, ಫ್ಲೇವರ್ಸ್, ಫುಡ್ ಸೆಲೆಕ್ಷನ್ ಹೇಗಿರುತ್ತೆ ನೋಡೋಣ, ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಬಂದಿದ್ದೀವಿ. ನೋಡ್ಬೋದು ಇಲ್ಲಿ ಪಿಕ್ಚರ್ಸ್ ನೋಡ್ತಾ ಇದ್ರೇ ಒಂಥರ ಎಷ್ಟು ಟೆಂಪ್ಟಿಂಗ್ ಆಗಿರುತ್ತಲ್ವಾ. ಅಂದರೆ ಅವರು ಪ್ರೆಸೆಂಟೇಷನ್ ಇಂಪಾರ್ಟೆಂಟ್ ಆಗಿರುತ್ತೆ, ಫ್ಲೇವರ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಬಂದಿದ್ದೀವಿ. ನಾವು ಮಾಸ್ಟರ್ ಶೆಫ್ ಇಂಡಿಯಾ ನೋಡ್ತಾ ಇರ್ತೀವಲ್ವ, ಅದರಲ್ಲಿ ಅಟ್ ಪ್ರೆಸೆಂಟ್ ಯಾರು ಜಡ್ಜ್ ಇದ್ದಾರೋ ಅವರ ರೆಸ್ಟೋರೆಂಟ್ ಬ್ಯಾಂಗ್ಳೂರಲ್ಲಿ ಇಲ್ಲ. ಅದರಲ್ಲಿ ಒಬ್ಬರಿಗಂತೂ ರಾಜೇಶ್ ಯಾವಾಗಲೂ ಫಾಲೋ ಮಾಡ್ತಾರೆ. ಸೊ ಅವ್ರದ್ದೇನಾದರೂ ಇದ್ದಿದ್ರೆ ಮೊದಲು ಅವ್ರದಕ್ಕೆ ಹೋಗ್ಬೋದಿತ್ತು. ನಾವು ಲಾಸ್ಟ್ ಟೈಮ್ ಇಲ್ಲಿಗೆ ಮಾಲ್ ಆಫ್ ಏಷ್ಯಾಗೆ ಬಂದಾಗ ಇದನ್ನು ನೋಡಿದ್ವಿ. ಸೊ ವೈ ನಾಟ್ ಗಿವ್ ಅ ಟ್ರೈ ಅಂತ ಹೇಳಿಬಿಟ್ಟು ಇವತ್ತು ಬಂದಿದ್ದೀವಿ. ಒಳಗಡೆ ಚೆನ್ನಾಗಿತ್ತು, ಆದರೆ ಪ್ರಾಬ್ಲಮ್ ಏನಂದರೆ ಅಲ್ಲಿ ನಾನ್ ವೆಜ್ದು ಸ್ಮೆಲ್ ಬರ್ತಾ ಇತ್ತು. ಒಂಥರ ಕಟ್ಟದಂಗಿತ್ತು ಅಲ್ಲಿ ಒಳಗಡೆ. ಅದಕ್ಕೆ ಬೇಡ, ಹೊರಗಡೆನೆ ಸಿಟ್ಟಿಂಗ್ ಇದೆಯಲ್ಲ ಅಲ್ಲೇ ಕೂರೋಣ ಅಂತ ಹೊರಗಡೆ ಬಂದಿದ್ದೀವಿ. ಇವರ ರೆಸ್ಟೋರೆಂಟು ವರ್ಲ್ಡ್ ವೈಡ್ ಇದೆ. ನಮ್ಮ ಇಂಡಿಯಾದಲ್ಲಿ 2 ಕಡೆ ಅಂತ ಇರೋದು, ಒಂದು ಡೆಲ್ಲಿಯಲ್ಲಿ, ಒಂದು ಬೆಂಗಳೂರಲ್ಲಿ. ಆ್ಯಂಡ್ ಲುಕ್ ಅಟ್ ದ ಪ್ಲೇಟ್. ನಾವು ಪ್ರೆಸೆಂಟೇಷನ್ಗೆ ಅಂತ ಯೂಸ್ ಮಾಡುವಂಥ ಪ್ಲೇಟ್ಸಲ್ಲಿ ನಮಗೆ ಸರ್ವ್ ಮಾಡ್ತಾ ಇದ್ದಾರೆ. ಕಟ್ಲರೀಸ್ ಎಲ್ಲ ಕೂಡ ಚೆನ್ನಾಗಿತ್ತು. ನಿಮಗೆ ಮೆನ್ಯೂ ಕೂಡ ಶೇರ್ ಮಾಡ್ತೀನಿ. ಮೆನ್ಯೂ ನೋಡಿ ನಮಗೇನು ಅನಿಸಿದ್ದು ಅಂದರೆ ಇಟ್ಸ್ ವೆರಿ ಲಿಮಿಟೆಡ್ ಅಂತ ಹೇಳಿಬಿಟ್ಟು. ಮೊದಲು ತುಂಬ ಇತ್ತಂತೆ, ಈಗ ತುಂಬಾ ಕಡಿಮೆ ಮಾಡಿದ್ದಾರೆ. ಆ್ಯಂಡ್ ಅದರಲ್ಲೂ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಇರೋದ್ರಿಂದ ಮೋರ್ ದ್ಯಾನ್ ಹಾಫ್ ನಾನ್ ವೆಜ್ಜೇ ಇತ್ತು. ವೆಜ್ಜಲ್ಲಿ ತುಂಬಾ ಕಡಿಮೆ ಆಪ್ಷನ್ಸ್ ಇತ್ತು. ಆ್ಯಂಡ್ ನನಗೆ ಪಿಕ್ಚರ್ಸ್ ಇರಲಿಲ್ಲ. ಆ ಪಿಕ್ಚರ್ಸ್ ಇದ್ದಿದ್ರೆ ಅದು ಹೇಗಿರುತ್ತೆ ಪ್ರೆಸೆಂಟೇಷನ್ನು, ಏನೇನು ಇರುತ್ತೆ ಅಂತ ಗೊತ್ತಾಗ್ತಿತ್ತಲ್ವ, ಹಾಗೆ ತೊಗೊಳ್ಬೋದಿತ್ತು. ನಾವು ಒಂದು ತೊಗೊಂಡಿದ್ವಿ, ಕ್ರಸ್ಟಿ ಮ್ಯಾಕ್ ಆ್ಯಂಡ್ ಚೀಸ್ ಅಂತ. ನಾವು ಅದನ್ನು ಸ್ಟಾರ್ಟರ್ಸ್ ಅಂತ ಅಂದ್ಕೊಂಡ್ವಿ, ಬಟ್ ಅದು ಮೇನ್ ಕೋರ್ಸ್ ಆಗಿತ್ತು. ಆ ಥರ ಪ್ರಾಬ್ಲಮ್ ಆಗಿದ್ದರಿಂದ ನನಗೆ ಪಿಕ್ಚರ್ಸ್ ಇರಬೇಕು ಅಂತ ಅನ್ನಿಸ್ತು. ಆ್ಯಂಡ್ ಹೇಳಿದ್ನಲ್ಲ, ಮೆನ್ಯೂ ತುಂಬಾ ಲಿಮಿಟೆಡ್ ಆಗಿತ್ತು. ಇದರಲ್ಲಿ ಫಸ್ಟ್ ಸ್ಟಾರ್ಟರ್ಸ್ ನಾವು, ಸೊ ಫಸ್ಟ್ ಸ್ಟಾರ್ಟರು ಕಾರ್ನ್ ಆ್ಯಂಡ್ ವಾಟರ್ ಚೆಸ್ಟ್ನಟ್ ಮನಿ ಬ್ಯಾಗ್. ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು, ಆದರೆ ಫ್ಲೇವರಲ್ಲಿ ನನಗೆ ವಾಟರ್ ಚೆಸ್ಟ್ನಟ್ದು ಇಷ್ಟ ಆಗಲಿಲ್ಲ. ಇವ್ರ ಗುರುಗಳಿಗೆ ಇವ್ರು ಫಾಲೋ ಮಾಡ್ತಾರಲ್ಲ, ಅವರು ಹೇಗೆ ಟೇಸ್ಟ್ ಮಾಡ್ತಾರೆ ಅಂದರೆ ಮೊದಲು ಒಂದೊಂದೇ ನೋಡೋದು, ಟೇಸ್ಟ್ ಮಾಡೋದು, ಅವ್ರಿಗೇನಾಗೂ ತೋರಿಸೋದಕ್ಕೆ. ಒಂದೊಂದೇ ಟೇಸ್ಟ್ ಮಾಡೋದು. ಈಗ ಆರೆಂಜ್ದು ಟೇಸ್ಟ್ ಮಾಡಿ. ರೈಸ್ ಐಟಮಲ್ಲಿ ಒಂದು ಯಾವುದೋ ಬಿರಿಯಾನಿ ಇತ್ತು, ಅದು ಬಿಟ್ಟರೆ ಬೇರೆ ಆಪ್ಷನ್ನೇ ಇರಲಿಲ್ಲ. ಅದು ಬಿಟ್ಟರೆ ವೈಟ್ ರೈಸ್ ಇತ್ತು. ಸರಿ, ಇನ್ನೇನು ಮಾಡೋದು ಅಂದ್ಬಿಟ್ಟು ಮತ್ತೆ ನಾವು ರೋಟಿ ಕರಿ ತೊಗೊಂಡ್ವಿ. ಇದೇ ನೋಡಿ, ಕ್ರಸ್ಟಿ ಮ್ಯಾಕ್ ಆ್ಯಂಡ್ ಚೀಸ್. ಹಿಂದೆ ಮುಂದೆ ಇನ್ನೇನೂ ಗೊತ್ತಿರಲಿಲ್ಲ. ತೆಗೆದು ನೋಡಿದ್ರೆ ಇಟ್ ವಾಸ್ ಅ ಪಾಸ್ತಾ ಆ್ಯಂಡ್ ಫುಲ್ ಆಫ್ ಕ್ರೀಮ್ ಆ್ಯಂಡ್ ಮೋರ್ ಆಫ್ ಚೀಸ್. ಆ್ಯಂಡ್ ಫ್ಲೇವರ್ ಅಂತೂ ತುಂಬಾ ಕಡಿಮೆ, ಸ್ಪೈಸ್ ಲೆಸ್ ಫುಡ್ ಇಲ್ಲಿದು. ಸ್ಟಾರ್ಟರ್ಸಲ್ಲೂ ಏನು ಜಾಸ್ತಿ ಸ್ಪೈಸ್ ಇರಲಿಲ್ಲ, ಈ ಪಾಸ್ತಾಲೂ ಸ್ಪೈಸ್ ಇರಲಿಲ್ಲ ಅಂದ್ಬಿಟ್ಟು ನಾವು ಯಾವುದಾದ್ರು ಒಂದು ಸ್ಪೈಸಿ ಡಿಶ್ ಹೇಳಿ ಅಂದಾಗ ಧಾಬೆವಾಲ ಪನ್ನೀರ್ ತೊಗೊಳ್ಳಿ ಅಂತ ಹೇಳಿದರು. ಬಟ್ ಅದರಲ್ಲೂ ಸ್ಪೈಸ್ ಇರಲಿಲ್ಲ ಸ್ನೇಹಿತರೆ. ಅಂದರೆ
ಖಾರ ಅಂತೂ ಝೀರೋ ಅಂತ ಹೇಳ್ಬೋದು. ಅದರ ಜೊತೆ ರೋಟಿ ತೊಗೊಂಡಿದ್ದೀವಿ. ಮತ್ತು ಒಂದು ಡ್ರಿಂಕ್ ಬೇಕು ಅಂತ ಹೇಳಿಬಿಟ್ಟು ಆಲ್ಮಂಡ್ ಬ್ಲೂಬೆರ್ರಿ ಸ್ಮೂತಿ ತೊಗೊಂಡ್ಲು. ಇಟ್ ವಾಸ್ ವೆರಿ ಫ್ಲೇವರ್ಲೆಸ್. ನಾವು ಮನೇಲಿ ಪ್ಲೇನ್ ಹಾಲು ಕುಡಿತಿದ್ದೀವೇನೋ ಅಂತ ಅನ್ನಿಸ್ತಾ ಇತ್ತು. ಸೊ ನಮ್ಮ ಎಕ್ಸ್ಪೀರಿಯನ್ಸ್ ಹೀಗಿತ್ತು. ನಮಗೆ ಫುಡ್ ಟೇಸ್ಟ್ ಮಾಡಿದ್ಮೇಲೆ ಹೇಗೆ ಅನ್ನಿಸ್ತು ಅಂದರೆ, ನಾನ್ ವೆಜ್ ಒಂದು ಸಾರಿ ಟ್ರೈ ಮಾಡೋಣ. ವೆಜ್ಜಲ್ಲಿ ಲಿಮಿಟೆಡ್ ಆಪ್ಷನ್ ಆ್ಯಂಡ್ ಸ್ಪೈಸಸ್ ತುಂಬ ಇರಲಿಲ್ಲ, ಫ್ಲೇವರ್ಫುಲ್ ಅಂತ ಅನ್ನಿಸ್ಲಿಲ್ಲ. ವಿಲ್ ಟ್ರೈ ನಾನ್ ವೆಜ್ ಒನ್ಸ್ ಅಂತ ಅನಿಸಿದೆ. ಓಕೆ, ಇವತ್ತು ಈ ವ್ಲಾಗನ್ನು ಇದರೊಂದಿಗೆ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಬಾಯ್ ಬಾಯ್ ಸ್ನೇಹಿತರೆ. ನೀವೇನಾದರೂ ವಿಸಿಟ್ ಮಾಡಿದ್ದೀರಾ? ನಿಮ್ಗೇನು ಅನ್ನಿಸ್ತು ಕಾಮೆಂಟ್ ಮಾಡಿ ಹೇಳಿ.